ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಖತ್ ಟೇಸ್ಟಿಯಾಗಿರುವಂಥ ಮಸಾಲೆ ದೋಸೆ ರೆಸಿಪಿನ ತೋರಿಸ್ಕೊಡ್ತಿದ್ದೀನಿ. ಸೊ ಮಸಾಲೆ ದೋಸೆ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಬಟ್ ನಮ್ಮ ಮನೆಯಲ್ಲಿ ಎಷ್ಟೇ ಟೇಸ್ಟಿಯಾಗಿ ಮಾಡಿದ್ರು ಹೊರಗಡೆ ತಿನ್ನೋಷ್ಟು ಟೇಸ್ಟ್ ಬರಲ್ವಲ್ಲ. ಇವತ್ತು ನಾನು ತೋರಿಸೋವಂಥ ರೀತಿಯಲ್ಲಿ ಮಾಡಿ ಖಂಡಿತವಾಗೂ ನಿಮಗೂ ಇಷ್ಟ ಆಗುತ್ತೆ. ಹೋಟೆಲ್ಗಿಂತ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇದಕ್ಕೆ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಬೇಕಾಗುತ್ತೆ ಅಷ್ಟೇ. ತುಂಬ ಟೇಸ್ಟಿಯಾಗಿನ ದೋಸೆ ಮಸಾಲೆ ದೋಸೆ ಬರುತ್ತೆ. ಸೊ ನೆಕ್ಸ್ಟ್ ಟೈಮ್ ಅಂತೂ ನೀವು ಪದೇ ಪದೇ ಇದೇ ಥರ ಮಾಡ್ಕೊಂಡು ತಿಂತೀರಾ. ಮೊದಲಿಗೆ ಇದಕ್ಕೆ ಮಸಾಲೆ ದೋಸೆಗೆ ಒಂದು ಕೆಂಪು ಚಟ್ನಿನ ಪ್ರಿಪೇರ್ ಮಾಡ್ಕೊಳ್ಳೋಣ. ಈಗ ಕೆಂಪು ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 10 ಹಾಗೆ ಗುಂಟೂರು ಮೆಣಸಿನ್ಕಾಯಿ ಒಂದು 3ನ ಬಿಸಿನೀರಲ್ಲಿ ಒಂದು 10 ನಿಮಿಷ ಮೊದಲೇ ನೆನೆಸಿಕ್ಕೋಬೇಕು. ಸೊ 10 ನಿಮಿಷ ಆದಮೇಲೆ ನೀರೆಲ್ಲ ತೆಗೆದ್ಬಿಟ್ಟು ಈಗ ಮೆಣಸಿನ್ಕಾಯಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಇದಕ್ಕೆ 1 ಸ್ಪೂನಷ್ಟು ಇದಕ್ಕೆ ಜೀರಿಗೆ ಹಾಗೆ ಒಂದು ಅರ್ಧ ಗಡ್ಡೆಯಷ್ಟು ಇದಕ್ಕೆ ಈರುಳ್ಳಿನ ಸೇರಿಸ್ಕೊಂಬಿಟ್ಟು ಸ್ವಲ್ಪ ಹುಣಸೆಹಣ್ಣು ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಇದರ ಜೊತೆಗೇ ಕಡಲೆಪಪ್ಪನ್ನ ಒಂದು 3 ಸ್ಪೂನಷ್ಟು ಹಾಕ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಂಡು ನೀರು ಸ್ವಲ್ಪನೂ ಆ್ಯಡ್ ಮಾಡ್ತೀರಾ ಹಾಗೆಯೇ ಗ್ರೈಂಡ್ ಮಾಡ್ಕೋಬೇಕು. ನಾವು ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸಿಕ್ಕೋದ್ರಿಂದ ತುಂಬ ಸಾಫ್ಟಾಗಿ ಆಗುತ್ತೆ, ಬೇಗನೆ ಗ್ರೈಂಡ್ ಆಗಿಬಿಡುತ್ತೆ. ನಾವು ಡೈರೆಕ್ಟಾಗಿ ಹಾಗೆ ಆ್ಯಡ್ ಮಾಡ್ಕೊಂಬಿಟ್ರೆ ಆ ಬೀಜ ಎಲ್ಲ ಸರಿಯಾಗಿ ಗ್ರೈಂಡ್ ಆಗಲ್ಲ, ತರಿಯಾಗಿ ಆಗುತ್ತೆ. ಈಗ ನೀವು ನೋಡ್ತಿರ್ಬೋದು ಕೆಂಪು ಚಟ್ನಿ ಎಷ್ಟು ಸಾಫ್ಟಾಗಿ ಒಳ್ಳೆ ಕಲರ್ಫುಲ್ ಆಗೈತಲ್ಲ. ಸೊ ಇದನ್ನು ಒಂದು ಬೌಲ್ಗೆ ತೆಗೆದುಬಿಟ್ಟು ಸರಿ ಇಟ್ಕೊಬಿಡೋಣ. ಸೊ ಈ ಥರ ಕೆಂಪು ಚಟ್ನಿ ಪ್ರಿಪೇರ್ ಮಾಡೋದ್ರಿಂದ ನಮಗೆ ಮೇಯ್ನು ಮಸಾಲೆ ದೋಸೆಗೆ ಕೆಂಪು ಚಟ್ನಿನೇ ಆ 50% ಅಷ್ಟು ಫ್ಲೇವರ್ ಕೊಡೋದು. ಸೊ ಕೆಂಪು ಚಟ್ನಿ ಪರ್ಫೆಕ್ಟಾಗಿ ಮಾಡ್ಕೊಂಡ್ರೆ ಅಂತೂ ಮಸಾಲೆ ದೋಸೆ ಪರ್ಫೆಕ್ಟಾಗಿ ಹೈಲೈಟ್ ಆಗಿಯೇ ಇರುತ್ತೆ. ಈಗ ಕೆಂಪು ಚಟ್ನಿ ಸಹ ರೆಡಿ ಆಯ್ತಲ್ಲ. ಈಗ ನೆಕ್ಸ್ಟು ನಾರ್ಮಲ್ ಚಟ್ನಿನ ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ಇವತ್ತು ನಾನು ಬರೀ ಕಡಲೆ ಬೀಜ ಚಟ್ನಿ ಮಾಡ್ತಿಲ್ಲ, ಇದಕ್ಕೆ ಕೊಬ್ಬರಿ ಹಾಗೆ ಕಡಲೆಪಪ್ಪನ ಮಿಕ್ಸ್ ಮಾಡಿಕೊಂಡು ಮಾಡ್ತಿರೋದು. ಸೇಮ್ ಹೋಟೆಲ್ಗಿಂತ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿಯೂ ಬರುತ್ತೆ. ಸೊ ಇದೇ ಚಟ್ನಿ ನೀವು ಬೇಕಾದ್ರೆ ಇಡ್ಲಿಗೂ ಪ್ರಿಪೇರ್ ಮಾಡ್ಕೋಬೋದು. ಈಗ ಈ ಚಟ್ನಿ ಮಾಡ್ಕೊಳ್ಳಿಕ್ಕೆ ಕಡಲೆ ಬೀಜನ ಹುರಿದಿಟ್ಟಂಥದ್ದು ಒಂದು ಅರ್ಧ ಕಪ್ಪಷ್ಟು ಒಂದು ಮಿಕ್ಸಿ ಜಾರ್ಗೆ ಹಾಗೆ ಕಡಲೆಪಪ್ಪು, ಕೊಬ್ಬರಿ, ಇದಕ್ಕೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆಹಣ್ಣು, ಕೊನೆಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಟ್ಟು ನೀರು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ತೀರಾ ನುಣ್ಣಗೆ ಮಾಡ್ಬೋದು, ಸ್ವಲ್ಪ ತರಿಯಾಗಿಯೇ ಇರಬೇಕು. ಇದಕ್ಕೆ ಬೇಕಿದ್ರೆ ಒಗ್ಗರಣೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು, ಪರವಾಗಿಲ್ಲ. ಈಗ ಚಟ್ನಿನೂ ಸಹ ರೆಡಿ ಆಯ್ತಲ್ಲ. ಈಗ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳಿಕ್ಕೆ ಆಲೂಗಡ್ಡೆನ ಮೊದಲೇ ಬೇಯಿಸ್ಕೊಂಡು ಸಿಪ್ಪೆಲ್ಲ ತೆಗೆದುಬಿಟ್ಟು ಮ್ಯಾಶ್ ಮಾಡಿ ಇಟ್ಕೊಂಡಿರಬೇಕು. ಈಗ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು 4ರಿಂದ 5 ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಹಾಗೆ ಕಡಲೆಬೇಳೆ, ಇದಕ್ಕೆ ಜೀರಿಗೆ, ಉದ್ದಿನಬೇಳೆ ಹಾಕ್ಕೊಂಬಿಟ್ಟು ಸ್ವಲ್ಪ ಲೈಟ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ಆಲ್ಮೋಸ್ಟ್ ಆಲೂಗಡ್ಡೆ ಪಲ್ಯ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಒಬ್ಬೊಬ್ಬರು ಒಂಥರ ಪ್ರೊಸೆಸ್ಸಲ್ಲಿ ಮಾಡ್ತಾರೆ. ಈ ಥರ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ನಾನು ತೋರಿಸೋವಂಥ ಪ್ರೊಸೆಸ್ಸಲ್ಲಿ ಮಾಡಿ ತುಂಬ ಟೇಸ್ಟಿಯಾಗಿಯೂ ಬರುತ್ತೆ. ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಬಿಟ್ಟು ಸಣ್ಣಕ್ಕೆ ಕಟ್ ಮಾಡಿದಂಥ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಸೊ ನೀವು ಪಲ್ಯ ಎಷ್ಟು ಕ್ವಾಂಟಿಟಿ ಮಾಡ್ತಿದ್ದೀರಾ ಅಂತ ಮೇಲೆ ಡಿಪೆಂಡ್ ಆಗಿರುತ್ತೆ ಈರುಳ್ಳಿ ಅನ್ನೋದು. ನಾನಿಲ್ಲಿ ಒಂದು 4 ಮೆಂಬರ್ಸ್‌ಗೆ ಆಗುವಷ್ಟು ಪಲ್ಯ ಮಾಡ್ತೀನಿ. ಅದಕ್ಕೆ ಒಂದು 2 ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸ್ಕೊತಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್‌ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಹಸಿಮೆಣಸಿನ್ಕಾಯಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಪಿಂಚ್ ಅಷ್ಟು ಇದಕ್ಕೆ ಅರಿಶಿಣನ ಸೇರಿಸ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಆಲೂಗಡ್ಡೆ ಹೇಗೂ ಮೊದಲೇ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಅದರ ಸಿಪ್ಪೆಲ್ಲ ತೆಗೆದುಬಿಟ್ಟು ಮ್ಯಾಶ್ ಮಾಡ್ಕೊಂಡು ಇವಾಗ ಅದನ್ನು ಸಹ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಆ ಈರುಳ್ಳಿ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕಲ್ಲ ಆಲೂಗಡ್ಡೆ ಜೊತೆಗೆ. ಸೊ ಆ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು 2 ನಿಮಿಷ ಹಾಗೆ ಫ್ರೈ ಮಾಡ್ಕೊಬಿಡೋಣ. ಮಸಾಲೆ ದೋಸೆಗೆ ಆಲೂಗಡ್ಡೆ ಪಲ್ಯ ತುಂಬ ಸಾಫ್ಟಾಗಿ ಇರಬೇಕು. ನಮಗೆ ಎಲ್ಲೂ ಸ್ವಲ್ಪ ತರಿಯಾಗಿ ಆಲೂಗಡ್ಡೆ ಹಾಗೆ ಸಿರಬಾರ್ದು, ತುಂಬ ಸಾಫ್ಟಾಗಿಯೇ ಇರಬೇಕು. ಆಗ ದೋಸೆನೂ ತುಂಬ ಚೆನ್ನಾಗಿರುತ್ತೆ ಮಸಾಲೆ ದೋಸೆ. ಈಗ ಕೊನೆಯದಾಗಿ ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಆಲ್ಮೋಸ್ಟ್ ಮಸಾಲೆ ದೋಸೆಗೆ ಎಲ್ಲ ಪ್ರಿಪರೇಷನ್ ಆಯ್ತಲ್ಲ. ಸೊ ಚಟ್ನಿ ಆಗಿದೆ, ಹಾಗೆ ಕೆಂಪು ಚಟ್ನಿ ರೆಡಿ ಆಯಿತು, ಆಲೂಗಡ್ಡೆ ಪಲ್ಯನ ರೆಡಿ ಆಯಿತು. ನೆಕ್ಸ್ಟ್ ಈಗ ಮಸಾಲೆ ದೋಸೆಗೆ ಮೇಯ್ನ್ ಅಂದರೆ ಈ ದೋಸೆ ಬೆಟರು. ನಾವು ದೋಸೆ ಬೆಟರ್ನ ಪರ್ಫೆಕ್ಟಾಗಿ ಮಾಡ್ಕೊಂಡಿದ್ದೀವಿ ಅಂತಂದರೆ ದೋಸೆ ಆಲ್ಮೋಸ್ಟ್ ಚೆನ್ನಾಗಿಯೇ ಬರುತ್ತೆ. ಈಗ ದೋಸೆ ಬ್ಯಾಟರ್ಗೆ 1 ಸ್ಪೂನಷ್ಟು ಇದಕ್ಕೆ ಸಾಲ್ಟು ಹಾಗೆ 1 ಸ್ಪೂನಷ್ಟು ಸಕ್ಕರೆನ ಹಾಕ್ಕೋಬೇಕು. ಸಕ್ಕರೆ ಮತ್ತು ಸಾಲ್ಟು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ದೋಸೆ ಬ್ಯಾಟರ್ಗೆ ಸಕ್ಕರೆ ಹಾಕೋದ್ರಿಂದ ಸೊ ನಮಗೆ ಮೇಯ್ನ್ ಇದೊಂದು ಟಿಪ್ಸ್ನ ಫಾಲೋ ಮಾಡಿ. ಸಕ್ಕರೆ ಹಾಕಿದ್ರೆ ಪರ್ಫೆಕ್ಟಾಗಿ ಮಸಾಲೆ ದೋಸೆ ಕಲರು ಟೇಸ್ಟು ಪರ್ಫೆಕ್ಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ದೋಸೆ. ಸೊ ಇದೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಸಾಕು, ಮಸಾಲೆ ದೋಸೆ 100% ಕರೆಕ್ಟಾಗಿಯೇ ಬರುತ್ತೆ. ಈಗ ಹೆಂಚಿಟ್ಕೊಂಬಿಟ್ಟು ಹೆಂಚಿನ ಮೊದಲು ಈರುಳ್ಳಿಯಿಂದ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ಈಗ ದೋಸೆನ ಹಾಕ್ಕೊಳ್ಳೋಣ. ಸೊ ನಾವು ಮಸಾಲೆ ದೋಸೆ ಹಾಕ್ಬೇಕಾದ್ರೆ ದೋಸೆ ಯಾವತ್ತಿದು ದಪ್ಪ ಇರಬಾರ್ದು, ಸ್ವಲ್ಪ ತೆಳುವಾಗಿಯೇ ಇರಬೇಕು. ಈಗ ದೋಸೆನ ಹಾಕ್ಕೊಂಡಿದ್ದೀವಲ್ಲ, ಇದಕ್ಕೆ ನಾವು ಮೊದಲೇ ರೆಡಿ ಮಾಡಿದಂಥ ಕೆಂಪು ಚಟ್ನಿ ಐತಲ್ಲ, ಅದನ್ನು ದೋಸೆಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಈ ಥರ ಕೆಂಪು ಚಟ್ನಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಬೇಕಾದ್ರೆ ಈ ಚಟ್ನಿನ ನೀವು 1 ಮಂತ್ ಬೇಕಾದ್ರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು, ಏನೂ ಆಗಲ್ಲ. ಯಾಕಂದರೆ ನಾವು ಹುಣಸೆ ಹಣ್ಣು ಹಾಕಿರ್ತೀವಲ್ಲ, ಸೊ ನಾವು ಯಾವಾಗ ಬೇಕಿದ್ರೆ ಅವಾಗ ಯೂಸ್ ಮಾಡ್ಕೋಬೋದು. 1 ಮಂತ್ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ಸೊ ಇವಾಗ ದೋಸೆಗೆ ಈ ಕೆಂಪು ಚಟ್ನಿಯಲ್ಲಿ ನೀಟಾಗಿ ಅಪ್ಲೈ ಮಾಡಿದ್ಮೇಲೆ ಇದಕ್ಕೆ ನಮಗೆ ಮೇಯ್ನು ಮಸಾಲೆ ದೋಸೆಗೆ ತುಪ್ಪ ಅಥವಾ ಬೆಣ್ಣೆ ಯಾವ್ದು ಬೇಕಿದ್ರೂ ಹಾಕ್ಕೋಬೋದು. ನಾನಿವತ್ತು
ತುಪ್ಪನ ಹಾಕ್ಕೊತಿದ್ದೀನಿ. ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಯಾಕಂದರೆ ಅದು ಮಸಾಲೆ ದೋಸೆಗೆ ಆ ತುಪ್ಪ ಫ್ಲೇವರ್ ತಿಂತಿದ್ರೆ ಸೂಪರಾಗಿರುತ್ತೆ. ನನಗೆ ಮಸಾಲೆ ದೋಸೆಗೆ ಸ್ವಲ್ಪ ತುಪ್ಪ ಜಾಸ್ತಿ ಇದ್ರೇನೆ ಇಷ್ಟ ಆಗುತ್ತೆ. ಈಗ ಒಂದು 3 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಬಿಟ್ಟು, ಈಗ ಪ್ಲಸ್ 1 ಸ್ಪೂನಷ್ಟು ಆಯಿಲನ್ನು ಹಾಕ್ತಿದ್ದೀನಿ. ನೀವು ಬೇಕಿದ್ರೆ ಅದರ್ಧ ಇದರ್ಧನೂ ಆ್ಯಡ್ ಮಾಡ್ಕೋಬೋದು. ಅದು ನಿಮ್ಮ ಚಾಯ್ಸು. ಸೊ ಈಗ 1 ಸ್ಪೂನಷ್ಟು ಆಯಿಲು ಆ್ಯಡ್ ಮಾಡಿದ್ಮೇಲೆ, ಸೊ ಈಗ ನೀವು ನೋಡ್ತಿರ್ಬೋದು ದೋಸೆನೂ ಸಹ ಪರ್ಫೆಕ್ಟಾಗಿ ಕಲರು ಸಹ ಬಂದಿದೆ. ಈಗ ಇದಕ್ಕೆ ಆಲೂಗಡ್ಡೆ ಪಲ್ಯ ರೆಡಿ ಮಾಡಿಟ್ಟಿದ್ದೀವ. ಅದೇ ಆಲೂಗಡ್ಡೆ ಪಲ್ಯನ ಸೆಂಟ್ರಿಗೆ ಇಕ್ಬಿಟ್ಟು, ಸೊ ನಾವು ಎಲ್ಲ ಕಡೆ ನೀಟಾಗಿ ಇದು ಮಾಡಿಕೊಂಡು, ಸೊ ಇವಾಗ ದೋಸೆ ಕೆಳಗಡೆ ಎಲ್ಲ ಫುಲ್ ಸ್ವಲ್ಪ ಕ್ರಿಸ್ಪಿಯಾಗಿ ಲೈಟ್ ಬ್ರೌನ್ ಕಲರ್ ಬಂದಿರುತ್ತೆ. ಆ ರೀತಿ ಟೋಸ್ಟ್ ಆಗಿರುತ್ತೆ. ಸೊ ಇವಾಗ ನಾವು ಜಸ್ಟ್ ಇದೇ ಥರ ಒಂದು 3-4 ಮಿನಿಟ್ಸ್ ಇದ್ದರೆ ಸಾಕು, ದೋಸೆ ಪರ್ಫೆಕ್ಟಾಗಿ ರೆಡಿಯಾಗುತ್ತೆ. ಈಗ ಮಸಾಲೆ ದೋಸೆ ಅಂತೂ ರೆಡಿಯಾಗಿದೆ. ತುಪ್ಪ ಜಾಸ್ತಿನೇ ಹಾಕ್ಕೋಬೇಕು. ಆ ಮಸಾಲೆ ದೋಸೆಯಲ್ಲಿ ತುಪ್ಪ ಚೆನ್ನಾಗಿ ಕುದೀತಿದ್ರೆ ಸೂಪರಾಗಿರುತ್ತೆ. ಆ ಫ್ಲೇವರ್ ಅಂತೂ ಒಳ್ಳೆ ಘಮ ಬರ್ತಿರುತ್ತೆ. ಸೊ ಇವಾಗ ಕ್ರಿಸ್ಪಿಯಾಗಿ ದೋಸೆ ರೆಡಿಯಾಗಿ ನೀವು ನೋಡ್ತಿರ್ಬೋದು ಎಷ್ಟು ಕಲರ್‌ಫುಲ್ಲಾಗಿ ಬಂದಿದೆಯಲ್ಲ. ಸೊ ಈಗ ಇದನ್ನು 2 ಕಡೆ ಈ ಥರ ನಾವು ರೋಲ್ ಥರ ಮಾಡ್ಕೊಂಬಿಟ್ರೆ ಮಸಾಲೆ ದೋಸೆ ರೆಡಿಯಾಗುತ್ತೆ. ಸೊ ಇದನ್ನೊಂದು ಪ್ಲೇಟಿಗೆ ತೆಗೆದುಕೊಂಡು ಸರ್ವ್ ಮಾಡ್ಕೊತಿದ್ದೀನಿ. ಸೊ ಆಲೂಗಡ್ಡೆ ಪಲ್ಯ, ಈ ಚಟ್ನಿ ಕಾಂಬಿನೇಷನ್ ಅಂತೂ ಮಸಾಲೆ ದೋಸೆಗೆ ಸೂಪರಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿನ. ಹೇಗೆ ಬಂದಿತ್ತು ಅಂತ ನನಗೂ ಕಮೆಂಟ್ ಮಾಡಿ. ನಿಮ್ಗೆ ಯಾವ್ದಾರು ರೆಸಿಪೀಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡ್ತೀರಿ. ಸೊ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್‌ಗೆ, ಫ್ಯಾಮಿಲಿ ಮೆಂಬರ್ಸ್‌ಗೂ ಶೇರ್ ಮಾಡಿ. ಅವರು ಸಹ ನಮ್ಮ ವೀಡಿಯೋಸ್‌ನ ನೋಡಲಿ. ಅವ್ರ ಸಪೋರ್ಟ್ ಅಂತೂ ನನಗೆ ತುಂಬಾ ಬೇಕಾಗಿದೆ. ಸೊ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಬಾಯ್.